ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಈ ವಿಡಿಯೋ ನೌಕರಿಗೆ ಅತಿ ಮುಖ್ಯವಾಗಿರುವಂಥ ವಿಚಾರ ತಾವೆಲ್ಲ ನೋಡಬೇಕಾಗಿದೆ. ಮತ್ತು ಈ ವಿಚಾರ ಸರಿ ಇದ್ದರೆ ನಿಮ್ಮ ಸ್ನೇಹಿತರಿಗೂ ಎಲ್ಲ ನೌಕರಿಗೂ ತಿಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಬಂಧುಗಳೇ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ಕೇಳಿಬರ್ತಾ ಇದ್ದಾವೆ. ಎಲ್ಲರೂ ನಮಗೆ ಕಾಲ್ ಮಾಡ್ತಾ ಇದ್ದೀರಾ, ಅಣ್ಣ ಏನಣ್ಣ ಈ ರೀತಿ 17%ಗೆ ಜನವರಿ 1ರಿಂದ ಆಗ್ತಾ ಇದೆಯಂತೆ, 14 ತಿಂಗಳು ಹಿಂದ್ಗಡೆದು ಅರಿಯರ್ಸ್ ಕೊಡ್ತಾರಂತೆ, ಹಾಗೆ ಹೀಗೆ ಯೂಟ್ಯೂಬಲ್ಲೆಲ್ಲ ಬಂದಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇದ್ದೀರಾ. ನೋಡಿ, ನಾ ಈ ವಿಚಾರದಲ್ಲಿ ತಮಗೆ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ಯಾವುದೋ ಒಂದು ಯೂಟ್ಯೂಬ್ಗಳನ್ನ ನೋಡಿಕೊಂಡು ನೀವು ಸುಮ್ಮನೆ ಈ ರೀತಿ ಕಾಲಹರಣ ಮಾಡಿಕೊಂಡು ಹೋಗುವಂಥದ್ದು ಸರಿಯಲ್ಲ. ನೀವು ಕರ್ತವ್ಯ ಮಾಡಿ. ದಯಮಾಡಿ ಯೂಟ್ಯೂಬ್ ಅವರು ಕೂಡ ಅಷ್ಟೇ, ಏನು ಈ ರೀತಿ ಸುಮ್ಮನೆ ಗೊಂದಲ ಮಾಡ್ತಾ ಇದ್ದೀರಿ ನೌಕರಿಗೆ. ಸರ್ಕಾರ ನಿಮ್ಗೇನು ಮನೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದಾರಾ, ಮನೆ ಸಾರಿಗೆ ಸಚಿವರು ಹೇಳಿದಾರಾ, ಇಲ್ಲ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದಾರಾ, ಏನು ಇಲ್ಲೇ ಹಾಗೆ ಹೋಯ್ತು ಅಲ್ಲೇ ಹಾಗೆ ಹೋಯ್ತು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಈ ಒಂದು ಕಡೆ ಈ ಸಂಘಟನೆಗಳು 1/1/24ರಿಂದ ಈಗಾಗೋಯ್ತು ಆಗಾಗೋಯ್ತು ಇಲ್ಲಾಗೋಯ್ತು ಅಲ್ಲಾಗೋಯ್ತು, ನಾವು ಇವತ್ತು ಮಾಡ್ಬಿಡ್ತೀವಿ ಮುಸ್ಕರ, ಅವತ್ತು ಮಾಡ್ಬಿಡ್ತೀವಿ ಹೋರಾಟ ಅಂತ ಒಂದು ಕಡೆ ಈ ಸಂಘಟನೆಗಳು, ಒಂದು ಒಕ್ಕೂಟ ಸಂಘಟನೆಗಳು, ಇದು ಹಂಗಾಗಲ್ಲ ಇದು ಹಿಂಗಾಗಲ್ಲ, ನಾವು ಅವ್ರ ಜೊತೆ ಹೋಗಲ್ಲ, ನಾವು ಇವ್ರ ಜೊತೆ ಹೋಗಲ್ಲ, ನಮ್ಗೆ ಹಿಂಗಾಗಬೇಕು ಹಂಗಾಗಬೇಕು ಅಂತ ಇವರು, ಇದೆಲ್ಲ ನೌಕರಿಗೆ ಗೊಂದಲವಾಗ್ತಾ ಇರುವಂಥದ್ದು. ಇದನ್ನೇ ಎನ್ಕೇಸ್ ಮಾಡಿಕೊಂಡು ಸರ್ಕಾರ ಮತ್ತು ಆಡಳಿತ ಮಂಡಳಿ ಈ ರೀತಿ ಆಟ ಆಡ್ತಾ ಇರುವಂಥದ್ದು. ಈ ಯೂಟ್ಯೂಬ್ ವಿಚಾರದಲ್ಲಿ ನೀವು ಯಾರು ಗೊಂದಲ ಮಾಡ್ಕೋಬೇಡಿ. ಯಾವುದೇ ರೀತಿ ಈಗ ಏನು ಬೆಳವಣಿಗೆ ಏನು ಹೇಳಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಮಾತು. ಯಾರ ಜೊತೆ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಈ ರೀತಿ ಹೇಳ್ಕೊಳ್ಳುವಂಥದ್ದು ಸರಿಯಲ್ಲ. ಮಾನ್ಯ ಸಾರಿಗೆ ಸಚಿವರು ಈಗಲೂ ಕೂಡ ನೆನ್ನೆ ಎಲ್ಲ ಒಂದು ಯೂಟ್ಯೂಬ್ಗಳಲ್ಲಿ ಬರ್ತಾ ಇರುವಂಥದ್ದು, ಹಿಂದೆ ಬಿಜೆಪಿ ಸರ್ಕಾರ ಗೊಂದಲ ಮಾಡಿದೆ, 2020ರಿಂದ ಮಾಡಬೇಕಾದ ಏನೇನೋ ಮಾಡಿದೆ ಅಂತೇಳಿ ಇವರು ಇನ್ನೂ ಗೊಂದಲ ಮಾಡ್ತಾ ಇದ್ದಾರೆ ನೌಕರಿಗೆ. ಅಲ್ಲ ಸ್ವಾಮಿ, ನೀವೇ ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು, ಕಾಂಗ್ರೆಸ್ ಪಕ್ಷನೇ ವಿರೋಧ ಪಕ್ಷದಲ್ಲಿ ಇದ್ದಂಥದ್ದು. ಆ ಬಿಜೆಪಿ ಸರ್ಕಾರ ಅವತ್ತು ಮಾಡಿದಾಗ ನೀವೇನ್ ಮಾಡ್ತಾ ಇದ್ರಿ? ಕಾಯಿ ಬೆಲ್ಲ ತಿಂತಿದ್ರಾ? ಸುಮ್ಮನೆ ನೌಕರನ್ನ ಗೊಂದಲ ಮಾಡ್ತಿರಲ್ಲ ಸ್ವಾಮಿ ನೀವು ಅನಾವಶ್ಯಕವಾಗಿ. ಅದರಿಂದ ಸಾರಿಗೆ ಸಚಿವರು ಈ ರೀತಿ ಹೇಳಿಕೆ ಕೊಡುವಂತ ಸರಿಯಲ್ಲ. ಮತ್ತೆ ಈ ಸಂಘಟನೆಗಳು ಈಗ ಆಗೋಯ್ತು ಅಂತ ಹೇಳಿದ್ರಲ್ಲ, ಹೋದ್ ಜನವರಿಲಿ ಮೊನ್ನೆ ಮುಖ್ಯಮಂತ್ರಿ ಸಭೆ ಕರೀತಾರೆ, ತೀರ್ಮಾನ ಆಗೋಯ್ತದೆ ಅಂತ ಅಂದ್ರು. ಈಗ ಇವತ್ತು ಜನವರಿ ನೆನ್ನೆ ಕಳೆದೋಯ್ದ, ಇನ್ಯಾವ ಜನವರಿ ಬರಬೇಕು? ಆಯ್ತು. ಇನ್ನೂ ಒಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಈ ಸರ್ಕಾರ ಈ ತಿಂಗಳಲ್ಲಿ ಕೊನೆಯಲ್ಲಿ ಮಾಡ್ತದೆ ಅಂತ ಏನು ಯೂಟ್ಯೂಬರ್ಲಿ ಅದು ಇಲ್ಲಿ ಬರ್ತಾ ಇದೆ, ಅದೇ ರೀತಿ ಏಕಪಕ್ಷೀಯವಾಗಿ 1996ರಿಂದ ಇಲ್ಲಿ ತನಕ ಮಾಡ್ಕೊ ಬಂದಿದೆ. ಇದು ಈಗಲೂ ಕೂಡ ಏಕಪಕ್ಷೀಯವಾಗಿ ಮಾಡಿದ್ರೆ ಮನೆ ಸಂಘಟನೆಗಳೇ, ಒಕ್ಕೂಟ ಸಂಘಟನೆ ಒಂದು, ಜಂಟಿ ಸಂಘಟನೆಗಳು ಒಂದೇ. ನೀವೇನ್ ಮಾಡ್ತೀರಿ? ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರೆ ನಿಮ್ ಕೆಲಸ ಏನು? ಈಗ ನಿನ್ನೆ ಮಾತಾಡಿರುವಂಥದ್ದು ಏನೋ ಇವತ್ತು ಮಾತಾಡಿರುವಂಥದ್ದು ಗೊತ್ತಿಲ್ಲ. ಮೊನ್ನೆ ಅನಂತ್ ಸುಬ್ರಾವ್ ಅವರು ನಿಗಮ ಟಿವಿನಲ್ಲಿ ಚರ್ಚೆ ಮಾಡಿ ಮಾತಾಡ್ತಾರೆ. ಈಗ ಏನು ಒಕ್ಕೂಡ್ತವ್ರು ಏನು ಸಮಾನ ವೇತನ ಕೇಳ್ತಾರೆ, ಅದಕ್ಕೆ ಅವ್ರು ಹೋರಾಟ ಕರೆ ಕೊಡ್ಲಿ, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನಾವು ಏನ್ ಕರೆ ಕೊಟ್ಟಿದ್ದೀವಿ 1/1/24ರಿಂದ ವೇತನ ಏನ್ ಪರಿಷ್ಕರಣೆ ಆಗ್ಬೇಕು ಅದಕ್ಕೆ ಅವ್ರು ಬೆಂಬಲ ಕೊಡಿ ಅಂತ ಹೇಳ್ತಾರೆ. ಏನ್ ನೌಕರ ಮುಂದೆ ನೀವು ಎಲ್ಲ ಟಿವಿಗಳ ಮಾಧ್ಯಮಗಳಲ್ಲಿ ಏನು ಸುಮ್ಮನೆ ದೊಂಬರಾಟ ಆಡ್ತಾ ಇದ್ದೀರಾ? ನೌಕರನ್ನ ಬಕ್ರ ಮಾಡ್ತಾ ಇದ್ದೀರಾ? ಇದು ಸರಿಯಲ್ಲ. ಸಂಘಟನೆಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಮಾಡ್ತಾ ಇರುವಂತದ್ದು ಸರಿಯಲ್ಲ. ಸರ್ಕಾರ ಏಕಪಕ್ಷೀಯ ನಿರ್ಧಾರ ತಗೊಂಡ್ರೆ ನೀವೇನ್ ಮಾಡ್ತೀರಿ? ಒಕ್ಕೂಡ್ತವ್ರ ಮೇಲೆ ಬಾಯ್ ಬಿಡ್ಕತ್ತೀರಾ? ನಮ್ಗೆ ಏನು ಸಮಾನ ವೇತನ ಕೊಡ್ತೀವಿ ಅಂತ ಅಂದ್ರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅವ್ರು ಮಾಡಿಲ್ಲ, ಏಕಪಕ್ಷೀಯ ಮಾಡೋರಂದ್ರೆ ನೀವೇನ್ ಮಾಡ್ತೀರಿ? ಜಂಟಿ ಸಂಘಟನೆಗಳೇ ನೀವೇನ್ ಮಾಡ್ತೀರಿ? ಅವತ್ತಿನಿಂದ ಇವತ್ತುವರೆಗೂ 2 ವರ್ಷದಿಂದ ಇಲ್ಲಿ ತನಕನೂ ನಾವು ಹೋರಾಟ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕಾಲಹರಣ ಮಾಡಿ ಸರ್ಕಾರಕ್ಕೆ ಕೊಟ್ಟಾಯ್ತು. ಈಗ ವ್ಯವಸ್ಥಾಪಕ ನಿರ್ದೇಶಕರು ಇದೇ ನಿಗಮ ಟಿವಿನಲ್ಲೂ ಇವತ್ತು ಹೇಳಿಕೆ ಕೊಟ್ಟಿರುವಂತದ್ದು, ಈ ತಿಂಗಳಲ್ಲಿ ಮೊನ್ನೆ ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಹೇಳ್ತೀವಿ. ಅವರು ಕೂಡ ಒಂದ್ ಕಡೆ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ನೌಕರರು ಗೊಂದಲಕ್ಕೆ ಒಳಗಾಗಿದ್ದಾರೆ. ನೌಕರಿಗೆ ಇವತ್ತು ಹೊಟ್ಟೆ ಹಸ್ತಿದೆ ಸ್ವಾಮಿ. ನೌಕರಿಗೆ ಊಟ ಬೇಕಾಗಿದೆ, ನೌಕರಿಗೆ ಊಟ ಬೇಕಾಗಿದೆ. ಅದನ್ನ ಬಿಟ್ಟು ಮಣ್ಣಾಕೋ ಕೆಲಸ ಮಾಡಬೇಡಿ. ಮಾನ್ಯ ಸಾರಿಗೆ ಸಚಿವರೇ, ನೀವು 3ನೇ ಬಾರಿ ಸಾರಿಗೆ ಸಚಿವರಾಗಿದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನೌಕರಿಗೆ ಏನೋ ಒಂದು ಒಳ್ಳೇದು ಮಾಡಿ ಸ್ವಾಮಿ. ಇದೇ 2016ರಲ್ಲಿ ಹೋರಾಟ ನಡೀಲಿಲ್ವಾ? ಬಿಜೆಪಿ ಅವರು ವಿಚಾರ ಹೇಳ್ತಾ ಇದ್ರೆ ಮಾನ್ಯ ಸಾರಿಗೆ ಸಚಿವರೇ, ಮುಸ್ಕರ ಹಿಂದೆ 2020-21ರಲ್ಲಿ ನಡೆದಿದ್ದು ಬಿಜೆಪಿ ಸರ್ಕಾರದ ವಿರುದ್ಧ ಅಂತ ಹೇಳ್ತೀರಾ. ನಿಮ್ ವಿಚಾರದಲ್ಲಿ 2016ರಲ್ಲಿ ಹೋರಾಟ ಆಗ್ಲಿಲ್ವಾ? ಇದೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವೇ ಸಾರಿಗೆ ಸಚಿವರು, ಆಗ್ಲೂ ಹೋರಾಟ ನಡೀಲಿಲ್ವಾ?
ಸುಮ್ಮನೆ ಯಾಕ್ರಿ ಸ್ವಾಮಿ ನೌಕರಿಗೆ ದಾರಿ ತಪ್ಪಿಸ್ತಾ ಇದ್ರಿ? ನೌಕರಿಗೆ ಹೊಟ್ಟೆ ತುಂಬ ಊಟ ಕೊಡಿ ಸ್ವಾಮಿ. ಶಕ್ತಿ ಯೋಜನೆಯಲ್ಲಿ ತುಂಬಾ ಕಮ್ಮಿ ಜನ ಇದ್ರು, ಸಿಬ್ಬಂದಿ ಕಮ್ಮಿ ಇದ್ರು, ಬಸ್ಗಳು ಕಮ್ಮಿ ಇದ್ರು ತುಂಬಾ ಉತ್ತಮವಾಗಿ ಕೆಲಸ ಮಾಡಿದರೆ. ಅದು ನಿಮ್ಗೆ ಹೆಸರು ಬಂದಿರುವಂತದ್ದು. ಅದ್ರದ್ದು ಹಣ ಕೊಡಿ ಸ್ವಾಮಿ. ನೀವು ಬಿಜೆಪಿಯವ್ರು ಬಿಟ್ಬಿಟ್ಟೋದದ್ದು, ಸರ್ಕಾರ ಸಾಲ ಬಿಟ್ಟೋದದ್ದು ಅಂತ ಅವಾಗ್ಲಿಂದ ಹೇಳ್ತಾ ಇದ್ರಲ್ಲ. ನೀವು ಬಂದ ಮೇಲೆ, ಶಕ್ತಿ ಯೋಜನೆ ಮೇಲೆ ಬಂದ ಮೇಲೆ ಅದ್ರನ್ನ ಎಷ್ಟು ಕೊಡ್ಬೇಕು? ಅರಿವು ಇದೆಯಾ? ಜ್ಞಾನ ಇದೆಯಾ ನಿಮ್ಗೆ? ಸುಮ್ಮನೆ ಯಾಕ್ರಿ ದಿಕ್ ತಪ್ಪಿಸ್ತಾ ಇದ್ರಿ? ಬಿಡ್ರಿ. ನೌಕರಿಗೆ ಒಳ್ಳೇದು ಮಾಡುವಂಥದ್ದನ್ನ ಮಾಡಿ, ಅದನ್ನ ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಅವ್ರು ಹಂಗೆ ಇವ್ರು ಹಿಂಗೆ ಅದು ಇದು ಅಂತೇಳಿ ನೌಕರನ್ನ ಗೊಂದಲ ಮಾಡಿ ಬಹಳ ರಕ್ತ ಇರುವ ಕೆಲಸ ಆಗ್ತಾ ಇದೆ. ಜೊತೆಗೆ ಡಿಪೋಗಳಲ್ಲಿ ಬಹಳ ಪ್ರಾಬ್ಲಮ್ಗಳು ಹೇಳ್ಕೊತಾ ಇದಾರೆ ನೌಕರರು. ಇವತ್ತು ಚಿತ್ರದುರ್ಗ ಡಿವಿಷನ್ ಅಲ್ಲಿ DC ಇರ್ಬೋದು, DTO ಇರ್ಬೋದು, ಚಿತ್ರದುರ್ಗದ ಡಿಪೋ ಮ್ಯಾನೇಜರ್ ಇರ್ಬೋದು, ಈ ರೀತಿ ಕಿರುಕುಳಗಳು ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. DC ಅವರು ನಿಮ್ ಕೈ ಕೆಲಸ ಮಾಡಿದ್ರೆ ಆಗಿ, ಮಾಡಿ ಇಲ್ಲ ಅಂದ್ರೆ ಬಿಟ್ಟೋಗಿ ರಾಜೀನಾಮೆ ಕೊಟ್ಟೋಗಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಅಂತ ನನಗೆ ದೂರುಗಳು ಬಂದಿದ್ದಾವೆ. ಅದಕ್ಕೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಸ್ವಾಮಿ. ತುಮಕೂರು ಡಿಪೋ 2ರಲ್ಲಿ ಕೂಡ ಈಗ ಇವತ್ತೊಂದು ದೂರು ಬಂದಿದೆ. ಹಲವಾರು ಕಡೆ ದೂರುಗಳು ಬರ್ತಾ ಇದ್ದಾವೆ. ಜೊತೆಗೆ ಹಾವೇರಿ ಡಿವಿಷನ್ ಅಲ್ಲಿ ಪಾಪ ETM ಸರಿ ಇಲ್ದಲೆ ಆಫ್ ಆಗಿ ಹೋಗಿ ಪ್ರಕರಣಗಳು ಫಿಕ್ಸ್ ಮಾಡ್ತಾ ಇದಾರೆ ತನಿಖಾಧಿಕಾರಿಗಳು. ಇದರಿಂದ ಸಾಕಷ್ಟು ಒತ್ತಡದಿಂದ ಕೆಲಸ ಮಾಡ್ತಾ ಇದಾರೆ ಸ್ವಾಮಿ. ಹಾವೇರಿ ಡಿವಿಷನ್ ETM ಎಲ್ಲ ಕೆಟ್ಟೋಗಿ ನಿಲ್ತಾ ಇದಾವೆ, ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅಳಲು ತೊಳ್ಕೊತಾ ಇದಾರೆ. ನೌಕರು ಒಂದೇ ಸಮ ಅಳ್ತಾ ಇದಾರೆ ರೀ. ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವು ಏನ್ ಮಾಡ್ತಿರೋ ಬಿಡ್ತಿರೋ ನಮಗ್ ಗೊತ್ತಿಲ್ಲ. ಸರ್ಕಾರ ಏನಾದ್ರೂ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿ, ನೆಗೋಸಿಯೇಷನ್ ಮಾಡ್ದಲೆ, ಏನು MOU ಮಾಡ್ದಲೆ, ಕೈಗಾರಿಕಾ ಒಪ್ಪಂದ ಮಾಡ್ದಲೆ ಏಕಪಕ್ಷೀಯವಾಗಿ ನಿರ್ಧಾರ ತಕೊಂಡ್ರೆ ನಿಮ್ ಕತೆ ಏನು, ನಿಮ್ ಸಂಘಟನೆಗಳ ಕತೆ ಏನು? ಆದ್ರೆ ನೀವು ಸಂಘಟನೆಗಳು ಏನ್ ಮಾಡ್ತಿರೋ ಬಿಡ್ತಿರೋ ನಮಗ್ ಗೊತ್ತಿಲ್ಲ. ನಾವೇನೀಗ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಅದರಲ್ಲಂತೂ ಯಾವುದೇ ಕಾರಣಕ್ಕೂ ನೌಕರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೈ ಬಿಡೋ ವಿಚಾರನೇ ಇಲ್ಲ. ಆದ್ರಿಂದ ನೌಕರನ್ನ ಈ ಸಂಘಟನೆಗಳಾಗ್ಲಿ, ಸರ್ಕಾರ ಆಗ್ಲಿ ಗೊಂದಲಕ್ಕೆ ಗೀಡ್ ಮಾಡ್ದಲೆ, ಆಡಳಿತ ಮಂಡಳಿ ಆಗ್ಲಿ ಗೊಂದಲ ಮಾಡಬೇಡಿ ಸ್ವಾಮಿ. ನೌಕರು ಹೊಟ್ಟೆ ತುಂಬಾ ಊಟ ಕೊಡಿ, ದುಡಿತಾ ಇದ್ದಾರೆ. ಯಾವುದೇ ಇಲಾಖೆಯಲ್ಲೂ ಇವತ್ತು ರಜದ ಸಮಸ್ಯೆ, ತುಂಬಾ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ಬೀದರಲ್ಲಿ ಸಮಸ್ಯೆ ಹೇಳ್ತಾ ಇದ್ದಾರೆ. ಅಣ್ಣ ನಮ್ಗೆ ಈ ತರ ನಾವು ಕೊಟ್ಟದ್ ರಜಾಗಳು ಒಂದು, ಇವ್ರು ಮಾಡ್ತಾ ಇರೋದು ಒಂದು ರಜಾ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾನು ಸಮಸ್ಯೆನ ಆಲಿಸ್ತಾ ಶುರು ಮಾಡ್ತಾ ಇರುವಾಗ ಎಲ್ಲರೂ ಕೂಡ ಕಾಲ್ ಮಾಡಿ ನನಗೆ ವಿಷಯ ತಿಳಿಸ್ತಾ ಇದ್ದಾರೆ. ದಯಮಾಡಿ ಸಂಘಟನೆಗಳು ಬರೀ ವೇತನ ಒಂದೇ ಅಲ್ಲ, ಹಲವಾರು ಸಮಸ್ಯೆಗಳಿದಾವೆ ಸ್ವಾಮಿ. ಅದನ್ನ ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ಆ ಟಿವಿಲಿ ಈ ಟಿವಿಲಿ ಸುಮ್ಮನೆ ಏನೇನೋ ಹೇಳಿಕೆಗಳು ಕೊಡ್ತಾ ಇದ್ದೀರಾ. ಇದರಿಂದ ಗೊಂದಲ ಆಗ್ತಾ ಇದೆ. ಇವತ್ತು ಈ ತಿಂಗಳಲ್ಲಿ ಏನಾದ್ರು ಆಗುತ್ತೋ ಏನೋ, ನಮ್ಗೆ ಒಳ್ಳೆ ಎಳ್ಳು ಬೆಲ್ಲ ಸಿಗುತ್ತೋ ಏನೋ ಅಂತೇಳಿ ಕಾಲದಿಂದನೂ 1/24 ಉಗಾದಿ, ಆ ಹಬ್ಬ ಈ ಹಬ್ಬ, ಇಲ್ಲಾಗೋಯ್ತು ಅಲ್ಲಾಗೋಯ್ತು, ಹೋಳಿಗೆ ಕೊಡ್ತೀವಿ, ಸಾವಿಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿ ಸಾಕಾಗಿದೆ. 2 ವರ್ಷ ಮುಗಿದೋಗಿದೆ. ಇನ್ನು ಯಾವ ಹೋಳಿಗೆ ಕೊಡ್ತೀರಾ ಸ್ವಾಮಿ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಸಾರಿಗೆ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ನೌಕರರು. ನೀವೇನು ಹೇಳಿಕೆ ಕೊಟ್ಟಿದ್ದೀರಿ ಅದನ್ನ ಪರಿಹರಿಸಿ, ಅದನ್ನು ಬಗೆಹರಿಸಿ. ಈ ಒಕ್ಕೂಟದವರಾಗ್ಲಿ, ಈ ಜಂಟಿಯವರಾಗ್ಲಿ ಬರೀ ಕಾಳಾರಣ ಮಾಡಿಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ ಒಗ್ಗಟ್ಟುಗಳು? ಒಂದೇ ವೇದಿಕೆಗೆ ಬಂದು ಸುದ್ದಿಗೋಷ್ಠಿ ಮಾಡಿ, ಆಗ ನಿಮ್ಮ ಒಗ್ಗಟ್ಟು ತೋರಿಸಿ. ಸುಮ್ಮನೆ ಅನಾವಶ್ಯಕವಾಗಿ ನೌಕರು ಗೊಂದಲ ಮಾಡಬೇಡಿ. ನೋಡಿ, ಈ ವಿಚಾರದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಮುಂದೆ ರಾಜ್ಯಪಾಲರಿಗೆ ಏನ್ ಮನವಿ ಕೊಟ್ಟಿದ್ದೀನಿ, ಅದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋ ವಿಚಾರ ಇಲ್ಲ. ಇವತ್ತು ನಾನು ಅದರ ಬಗ್ಗೆ ಏನು ಎತ್ತು ಅಂತ ತಿಳಿದು ಮುಂದಿನ ದಿನಗಳಲ್ಲಿ ಅದನ್ನ ತಿಳಿಸ್ತೀನಿ. ನೀವು ಸರ್ಕಾರ ಏನಾರ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರೆ ನಿಮ್ಮ ವಿಚಾರ ಏನು? ನೀವು ಆಮೇಲೆ ಏನು ಬಾಯಿ ಬಡ್ಕೊತೀರ? ಹೋಗಿ ಇಲ್ಲ ಹೂ ಬಕ್ಕೆಗಳು ಕೊಡ್ತೀರಾ, ನಾವು ಮಾಡಿಸ್ತೇವೆ ಅಂತ. ಒಕ್ಕೂಡ್ತಾರಾಗ್ಲಿ, ಜಂಟಿಯವರಾಗ್ಲಿ, ನಾನು ನೌಕರರ ಹಿತಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು. ನೀವು ಸುಮ್ಮನೆ ಕಾಲಹರಣ ಮಾಡಿ ನೌಕರಿಗೆ ತೊಂದರೆಗಿಡಬೇಡಿ. ಎಲ್ಲ ಕಾಯ್ತಾ ಇದಾರೆ ಬಗಪಕ್ಷಿಗಳ ತರ ಏನೋ ಒಂದು ಆಗುತ್ತೆ ಅಂತ. ಈ ಯೂಟ್ಯೂಬ್ನಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದಾವೆ. ಅದನ್ನ ಬಿಟ್ಟು ನೌಕರು ಒಳ್ಳೇದು ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.